2 ಡಬ್ಬೆ ಮಾಡಿ ಅಂತ ಅಂದರೆ 4 ಡಬ್ಬೆ ಮಾಡಿಬಿಟ್ಟು 4 ಆಯ್ತವೆ. ಹೌದಾ, ಬೇಕಾ? ನಾನು ಹಾಯ್ ಎಲ್ಲರೂ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು 3 ಡೇಸ್ ವೀಡಿಯೋಸ್ನ ನಾನಿಲ್ಲಿ ಅಪ್ಲೋಡ್ ಮಾಡಿರೋದು. ಸ್ವಲ್ಪ ತಡ ಆಯಿತು ಅಪ್ಲೋಡ್ ಮಾಡೋದು. ನಾನಿಲ್ಲಿ ರಾಮನವಮಿ ಮಾಡೋದ್ವಲ್ಲ, ಆ ದಿನದ ವೀಡಿಯೋ, ಅದ್ರ ನೆಕ್ಸ್ಟ್ ಡೇ ಹಾಗೆ ಅದ್ರದ್ದು ನೆಕ್ಸ್ಟ್ ಡೇ 3 ಡೇಸ್ ವೀಡಿಯೋನು ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ರಾಮನವಮಿನ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಆ ವೀಡಿಯೋಸ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದ್ರ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ಒಂದು 4 ಜನ ಫ್ರೆಂಡ್ಸ್ ಇದ್ದೀವಲ್ಲ, ನೆಲಮಂಗಲ ಈ ಹಿಂದೆ ತೋರಿಸಿದ್ದೆ ಸೌಮ್ಯನ ಮನೆಗೆ, ಅದು ಕೂಡ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಅದಾದಮೇಲೆ ಎಲ್ಲರೂ ನಮ್ಮ ಮನೆಗೆ ಬಂದರು, ಅದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ರಾಮನವಮಿ ಇತ್ತಲ್ಲ, ಆ ದಿನ ಬೆಳಿಗ್ಗೆನೇ ಮನೆಯೆಲ್ಲ ಗುಡಿಸಿ ಒರೆಸಿ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಟ್ರೈ ಮಾಡ್ಬೋದು, ಹಾಗಾಗಿ ರಂಗೋಲಿನ ಹಾಕ್ತೀನಿ. ನಾನೇನು ರಂಗೋಲಿಲಿ ಎಕ್ಸ್ಪರ್ಟ್ ಅಂತ ಅಲ್ಲ, ಆದ್ರೂ ನನಗೇನು ಬರುತ್ತೆ ಒಂದು ಚಿಕ್ಕ ಪುಟ್ಟ ರಂಗೋಲಿ ಡಿಸೈನು, ಅದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಮನೆ ಬಾಗಿಲಲ್ಲಿ ಒಂದಿನ ಇದನ್ನು ಟ್ರೈ ಮಾಡ್ಬೋದು. ನೋಡ್ತಿದ್ರಲ್ಲ, ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ. ರಂಗೋಲಿ ಹಾಕಿ ಧೂಪ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ ನೋಡಿ, ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಕೋಸಂಬರಿನ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಸ್ ಯೂಶಲ್ ಎಲ್ಲರೂ ಹೇಗೆ ಮಾಡ್ತೀರಾ ಹಾಗೆಯೇ ನಾನಿಲ್ಲಿ ಕಡಲೆಬೇಳೆ ಹೆಸರುಬೇಳೆ ಎರಡನ್ನೂ ಕೂಡ ನೆನೆಸಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಸೌತೆಕಾಯಿ, ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, ಕಾಳು ಮೆಣಸು ಪೌಡ್ರು, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಅಂದರೆ ಕೋಸಂಬರಿ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲು, ಬಟ್ ಟೇಸ್ಟು ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ಸಮ್ಮರಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಇದಂತೂ. ಹಾಗೆಯೇ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಹಾಗೆಯೇ ಪಾನಕ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ತುಂಬ ಏನು ಮಾಡಲಿಲ್ಲ, ನಾನು ಸ್ವಲ್ಪನೇ ಮಾಡಿದ್ದು ಕ್ವಾಂಟಿಟಿ. ಏನಕ್ಕೆ ಅಂತ ಅಂದರೆ ಉಳಿದ್ಬಿಡುತ್ತೆ, ಇರೋದೇ 3 ಇರ್ತೀವಿ. ಹಾಗಾಗಿ ಇದು ಅಷ್ಟೇ, ನಾನು 1.5 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೆ. ಅದಕ್ಕೆ ನಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ, ಅಂದರೆ ತುಂಬ ಪಾನಕ ಅಂದರೆ ತುಂಬ ಸ್ವೀಟ್ ಮಾಡ್ಕೋಬಾರ್ದು, ಅದು ಮೈಲ್ಡಾಗಿದ್ದರೆ ಕುಡಿಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೆಲ್ಲನ ಕುಟ್ಟಿ ಹಾಕ್ಕೊಳ್ಬೇಕು, ಹಾಗೆ ಹಾಕಿದ್ರೆ ಕರಗಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇದಕ್ಕೆ ಒಣಶುಂಠಿ ಪೌಡ್ರು ಒಂದು 1/4 ಚಮಚದಕ್ಕಿಂತಲೂ ತುಂಬಾ ಕಡಿಮೆ ಒಣಶುಂಠಿ ಪೌಡ್ರು, ಹಾಗೆಯೇ ಕಾಳು ಮೆಣಸು ಪೌಡ್ರನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಏಲಕ್ಕಿನ 1-2 ಏಲಕ್ಕಿನ ಸೀಡ್ಸ್ನ ಮಾತ್ರ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಬೆಲ್ಲ ಎಲ್ಲ ಕರಗಿದೆ ಆಲ್ರೆಡಿ. ನೋಡಿ, ಅದು ಮಾಡುವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ. ಯಾಕೆ ಅಂತಂದರೆ ಶುಂಠಿ ಪೌಡ್ರ್ ಆಗ್ಬೋದು, ಮೆಣಸಿನ ಪೌಡ್ರು, ಇದೆಲ್ಲ. ಇದಕ್ಕೆ ಒಂದು 1/4 ಸ್ಪೂನ್ಗಿಂತಲೂ ಸ್ವಲ್ಪ ಕಡಿಮೆ ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಸ್ಕ್ ಮಿಲನ್ ಬರುತ್ತಲ್ಲ, ನಾನು ಹಾಕಿಲ್ಲ, ಅದಿದ್ದರೆ ಸಣ್ಣ ಚೂರುಗಳನ್ನ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಲೋಟದಷ್ಟು ಮಜ್ಜಿಗೆನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಮಸಾಲೆಗೆ ಅಂದ್ಬಿಟ್ಟು ಶುಂಠಿ, ಹಸಿ ಶುಂಠಿ, ಒಂದು ಅರ್ಧ ಹಸಿ ಮೆಣಸಿನ್ಕಾಯಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಜಜ್ಜಿ ಅದರ ರಸನ ಮಾತ್ರ ಮಜ್ಜಿಗೆಗೆ ಸೇರಿಸ್ಕೊಂಡಿದ್ದೀನಿ ನೀರನ್ನ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು 1/4 ಸ್ಪೂನ್ಗಿಂತನೂ ಕಡಿಮೆ ಜೀರಿಗೆ ಪುಡಿನ ಹಾಕ್ಕೊಂಡೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ವಿ ಅಂತ ಅಂದರೆ ಮಸಾಲ ಮಜ್ಜಿಗೆನೂ ಕೂಡ ರೆಡಿಯಾಗುತ್ತೆ. ನೈವೇದ್ಯ ಮಾಡೋದ್ರಿಂದ ಯಾವುದಕ್ಕೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಉಪಯೋಗಿಸ್ದೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ನೋಡಿದ್ರಲ್ಲ, ಮಜ್ಜಿಗೆನೂ ಕೂಡ ರೆಡಿ ಆಯಿತು. ದೇವರ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥ ಪಾನಕ ಆಗ್ಬೋದು, ಹಾಗೆಯೇ ಮಸಾಲ ಮಜ್ಜಿಗೆ, ಕೋಸಂಬರಿ. ನೋಡಿ, ಹಿಂದಿನ ಕಾಲದಲ್ಲಿ ಆಯಾಯ ಅಂದರೆ ಸೀಸನಿಗೆ ತಕ್ಕ ಹಾಗೆ ನೈವೇದ್ಯಗಳು ಚೇಂಜ್ ಆಗ್ತಾಯಿದ್ವು. ಈ ಸಂಕ್ರಾಂತಿ ಹಬ್ಬ ಬಂದಾಗ ಸ್ಕಿನ್ನೆಲ್ಲ ಡ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ಎಳ್ಳು, ಬೆಲ್ಲ, ಕೊಬ್ಬರಿ ಇದೆಲ್ಲ. ಇವಾಗ ನೋಡಿ, ಸಮ್ಮರ್ ಸೀಸನ್ ಇದೆ, ರಾಮನವಮಿ ಮಾಡೋರು ಪಾನಕ ಸೀಸನ್ಗೆ ತಕ್ಕಂಗೆ, ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಪಾನಕ ಆಗ್ಬೋದು, ಕೋಸಂಬರಿ, ಮಜ್ಜಿಗೆ ಎಲ್ಲವೂ ಆಯಾಯ ಹವಾಮಾನಕ್ಕೆ ತಕ್ಕಂತೆ ಅಲ್ಲಿ ಒಂದು ದೇವರ ನೈವೇದ್ಯನೂ ಕೂಡ ಇದು ಮಾಡ್ಕೊಂಡಿದ್ದಾರೆ. ಎಷ್ಟು ಯೋಚನೆ ಮಾಡಿದ್ದಾರೆ ನೋಡಿ. ಇದಾದಮೇಲೆ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇದು ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಹೇಳಿದ್ದೆ ನೋಡಿ. ಹಸ್ಬೆಂಡ್ ಊರು ಸಿದ್ದಾಪುರ ಅಂತ. ನಮಗೆ ಯಾವಾಗಲೂ ಮಕ್ಕಳಿಗೆ ಎಕ್ಸಾಮು ಅಥವಾ ಸ್ಕೂಲ್ ಈ ಥರ ಇರೋದ್ರಿಂದ ನನಗೆ ಯಾವಾಗಲೂ 1-2 ವರ್ಷ ಹೋಗಿದ್ದೀನಿ ಅಷ್ಟೇ, ಹೋಗೋಕ್ಕೆ ಆಗಲ್ಲ.
ಹಸ್ಬೆಂಡ್ ಹೋಗ್ತಾರೆ ಪ್ರತಿ ವರ್ಷ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರಲ್ಲಿ. ಅಂದರೆ ದೊಡ್ಡ ದೊಡ್ಡ ಹಂಡೆಗಳಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿಗೆ ಒಂದು 100 ಸೌತೆಕಾಯಿ, ಒಂದು 5 kg ಕಡಲೆಬೇಳೆ, ಹೆಸರುಬೇಳೆ ಇದೆಲ್ಲ ಹಾಕಿ ಮಾಡ್ತಕ್ಕಂಥದ್ದು. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇಡೀ ಊರಿಗೆಲ್ಲ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲನೂ ಸರ್ವ್ ಮಾಡಿ ಮಾಡ್ತಕ್ಕಂಥದ್ದು. ತುಂಬ ಅಂದರೆ ಊರ ಕಡೆ ಇನ್ನೂ ಆ ಒಂದು ಒಗ್ಗಟ್ಟಿಂದ ಮಾಡ್ತಾರಲ್ಲ, ಅದು ತುಂಬ ಖುಷಿ ಅಂತ ಅನಿಸುತ್ತೆ. ಇದು ಬಂದು ಅದ್ರ ನೆಕ್ಸ್ಟ್ ದಿನದ ವೀಡಿಯೋ. ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ಅಂದವಲ್ಲ, ಬಿಂದು, ಶಾಲಿನಿ, ನಾನು ಎಲ್ಲರೂ ಹೋಗಿದ್ವಿ. ಬಿಂದು ಫಸ್ಟೇ ಹೋಗಿದ್ಲು, ನಾನು ಶಾಲಿನಿ ಒಟ್ಟಿಗೆ ಹೋದ್ವಿ. ನಾವು ಹೋಗೋಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸಿದ್ಲು ಸೌಮ್ಯ. ನಾನು ಬಂದು ಆ್ಯಕ್ಚುಲಿ ಚಿರೋಟಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಹೋಗಿದ್ದೆ ಲೇಟ್ ಆಯಿತು. ಸೊ ಹಾಗಾಗಿ ವಡೆಗೆಲ್ಲ ರೆಡಿ ಮಾಡಿ ವಡೆನ ಮಾಡ್ತಿದ್ಲು. ಬಿಂದು ಬೇಯಿಸ್ತಾಯಿದ್ಲು ವಡೆನ. ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ಲಲ್ಲ, ಹಾಗಾಗಿ ಹೋದ್ಮೇಲೆ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಡೆನ ಬಿಂದು ಬೇಯಿಸ್ತಿದ್ಲು. ಅಷ್ಟರಲ್ಲಿ ನಮಗೆಲ್ಲ ಜ್ಯೂಸ್ ಮಾಡಿಕೊಟ್ಲು ಸೌಮ್ಯ. ಲೆಮನ್ ಜ್ಯೂಸ್ ಮಾಡಿಕೊಟ್ಲು. ಕುಡಿದು ಒಂದು ಸ್ವಲ್ಪ ಹೊತ್ತು ಹಾಗೆ ಇದ್ದು ಆಮೇಲೆ ಊಟ ಮಾಡಿದ್ವಿ. ಅದೆಲ್ಲ ಏನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಮಾಡ್ಕೊಳ್ಳಿಲ್ಲ. ಬಿಸಿಲಲ್ಲಿ ಹೋಗಿದ್ದೆ, ತುಂಬ ಸ್ಟ್ರೈನ್ ಆಗಿತ್ತಲ್ಲ, ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೂರೋಣ, ಮಾತಾಡೋಣ ಆ ಥರ ಅನಿಸ್ತಿತ್ತು. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ವಡೆನ ಅವಳು ಬೇಯಿಸ್ತಾಯಿದ್ಲು. ಅಲ್ಲಿಗೆ ಚೀಸ್ ಇತ್ತಲ್ಲ, ಏನು ನೋಡಿ ಎಲ್ಲರೂ ಬಿಟ್ಬಿಟ್ಟು ಪಾಪ ನಮ್ಮ ಶಾಲೆ ನಿಚೆಲ್ಲ ಎಲ್ಲರೂ ಕೆಲಸ ಮಾಡ್ತಾರೆ. ತೊಳಿ ಚೆನ್ನಾಗಿ ಬಿಂದಕ್ಕ ವಡೆ ಬೇಯಿಸ್ತಾವಳು. ಮಾಡ್ರನ್ ಗೃಹಿಣಿ. ಏನು ಬಿಂದು? ಮಾಡ್ರನ್ ಗೃಹಿಣಿ ಇವರು. ಆದರೆ ಏನೂ ಬರಲ್ಲ ಅನ್ನಂಗಿಲ್ಲ. ಸಣ್ಣ ಮಾಡಿದೀಯಾ ಅಂತ ಕಣೆ ಶಾಲಿನಿ. ಸೌಮ್ಯ ಬಿಂದು ಮಾಡಿದ್ಲಲ್ಲ, ಹಂಗೆ ಮಾಡ್ಬೇಕಂತೆ. ಅವಳು ಆ್ಯಕ್ಚುಲಿ ಹೊಸ ಮನೆಗೆ ಹೋಗಿದ್ಲು, ಹಾಗಾಗಿ ಎಲ್ಲರೂ ಕರೆದಿದ್ಲು ಅಂದ್ಬಿಟ್ಟು ಹೋಗಿದ್ವಿ. ಗೊತ್ತಲ್ಲ ಹೊಸ ಮನೆಗೆ ಹೋಗಿದ್ರು ಅಂತ ಅಂದರೆ ನನಗೆ ಫಸ್ಟು ಯಾರ ಮನೆಗೆ ಹೋದ್ರು ದೇವ್ರ ಮನೆ ಹೇಗಿದೆ ಅದು ಕ್ಯೂರಿಯಾಸಿಟಿ. ಇನ್ನು ಉಳಿದಿದ್ದೆಲ್ಲ ಏನು ಅಷ್ಟೊಂದು ಕ್ಯೂರಿಯಾಸಿಟಿ ಇರಲ್ಲ ನನಗೆ. ಹಾಲು, ರೂಮು ಇದೆಲ್ಲ ಆ್ಯಸ್ ಯೂಶಲ್ ಒಂದೇ ಥರ ಇರುತ್ತೆ. ಆದರೆ ನನಗೆ ದೇವ್ರ ಮನೆ ಎಲ್ಲಿ ಹೋದ್ರೂ ದೇವ್ರ ಮನೆ ನೋಡೋ ಸ್ವಲ್ಪ ಕ್ಯೂರಿಯಾಸಿಟಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಜೋಡಿಸ್ಕೊಂಡಿರ್ತಾರೆ. ಹಂಗಾಗಿ ನನಗೆ ಅದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ತೊಳೆಯೋದಂತೂ ಹಾಕ್ಬೇಡ. ಏನ ಇಲ್ಲ, ತೊಳೆಯೋದನ್ನೇ ಹಾಕಿರೋದು ನಾನೀಗ. ಏನು ಗೊತ್ತಾ, ಬಂದಾಗಿಂದ ಪಾಪ ಹೋಗೋವರೆಗೂ ಎಲ್ಲಿಗೋದ್ರಿ ಕೆಲಸ ಬಿಡಬೇಡ ಅಂತಂದೆ. ಅದನ್ನೇ ನಾವು ಹೇಳಿದ್ದು ಅಲ್ಲ. ಸೌಮ್ಯ ಅವಾಗ್ಲಿಂದ ಪಾತ್ರೆ ತೊಳೆದಿದ್ದು ಲೆಕ್ಕಕ್ಕೆ ಇಲ್ದಂಗೆ ಐತಲ್ಲ ಅಂತ. ಲಾಸ್ಟ್ ಟೈಮು ಎರಡು ಡಬ್ಬೆ ಮಾಡಿ ಅಂತ ಅಂದರೆ 4 ಒಬ್ಬೆ ಮಾಡಿಬಿಟ್ಟು 4 ಆಯ್ತವೆ. ಲಾಸ್ಟ್ನೇದು ಹಂಗೆ ಆಗೋದು. ಕಪ್ಪೆಲಿತ್ತು, ಕಪ್ಪೆಲಿಟ್ಟಿದ್ರು ಬಾಕ್ಸ್ ಮೇಲೆ. ಏನೇ ಇಬ್ರು ಬ್ಲ್ಯಾಕ್ ವಡೆ ಹಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಸ್ವಲ್ಪ ಬೇಯಿಸ್ಕೊಂಡಿಟ್ಟಿದ್ವಿ. ಮತ್ತು ಸಂಜೆ ಟೀಗೆ ಅಂತ ಹೇಳಿ ಬಿಸಿ ಬಿಸಿ ಮಾಡಿಕೊಂಡು ಟೀ ಕುಡಿದು ವಡೆ ತಿಂದು ಅದೇನೋ ಅಂದ್ಲು. ಮತ್ತು ಎಲ್ಲರೂ ವಾಪಸ್ ನಮ್ಮ ಮನೆಗೆ ಬಂದ್ವಿ. ಶಾಲಿನಿ ಹಸ್ಬೆಂಡು ಬಂದಿದ್ರು. ಅವಳು ಊರಿಂದ ಬಂದಿದ್ದಲ್ವ, ಒಬ್ಬಳೇ ಬರಲಿಕ್ಕೆ. ಶಾಲಿನಿ ಹಸ್ಬೆಂಡು, ಬಿಂದು, ಸುಷ್ಮಾ, ಸೌಮ್ಯ ಮತ್ತು ಶಾಲಿನಿ ಮಾಡೋದು ಜಾಸ್ತಿ ನನಗೆ. ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮನೇಲೂ ಬೆಲ್ಲ ಹಾಕಿದೆ. ಮ್ಯಾಲಿಂದ ಕಟ್ ಮಾಡ್ಕೊಡ್ತೀನಿ. ಈ ಕಡೆನೇ ಬರ್ತಾ ಇದ್ದೀರಾ? ನಿಮ್ಮ ಸ್ವಪ್ನ ಡಾಕ್ಟರ್ ಎಲ್ಲಿದ್ದಾರೆ? ಹೌದಾ? ಏನು ತಗೋಪ್ಪ, ಅವ್ರೇನು ಡಾಕ್ಟ್ರು ಆಗ್ತದೆ. ಬೆಳಗ್ಗೆ ಬೇಕು ಅಂದರೆ ಜೈನ್ಗೆ ಹೋಗಿ ಸಿಗ್ತಾರೆ.
ಇಲ್ಲ ಸಾಯಂಕಾಲ ಮನೇಲಿ ಮಾಡಲ್ವಾ? ಈಗ ಸನ್ಮತಿ ಬಂದ ಇಲ್ಲ ಅಂದ್ರೆ ಈಗ ಈಗ ಇರ್ತಾರೆ ನೋಡು ಹೋಗ್ತೀಯಾ? ಈಗ ಇದ್ರಲ್ಲಿ ಸಿಗ್ತಾರೆ ಕಾರ್ಡ್ ಒಳಗೆ ಸಿಗ್ತಾರೆ. ಯಾರಲ್ಲೆಲ್ಲೋ ಬೆಳಿಗ್ಗೆನೆ ಮನೆ ಆದ್ರೆ ಮನೇಲಿ ಸಿಗ್ತಾರೆ. ಮನೇಲಿ ಕ್ಲಿನಿಕ್ ಇಲ್ಲ, ಅದು ಒಂಬತ್ತು separate ಗಂಟೆ ಅಮ್ಮ, ಅಷ್ಟೊತ್ತಿಗೆ ಸಿಗ್ತಾರೆ. ಮನೆ separate. ಹೌದಾ? ಹೋಗೋಣ. ಕಾರ್ಡ್ ಒಳಗೆ ಇದ್ದಾರೆ ಅನ್ಸುತ್ತೆ ಈಗ. ಏನ್ ಒಬ್ಳೆ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಎಲ್ಲರೂ ಶಾಪಿಂಗ್ ಹೋಗಬೇಕಿತ್ತು, ಒಬ್ಬೊಬ್ಬರು ಒಂದೊಂದು ಕಡೆ. ಹಾಗಾಗಿ ಯಾರ್ಯಾರ ಜೊತೆ ಹೋಗೋದು ಅಂತ ಅಂದ್ಬಿಟ್ಟು ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ವಿ. ಒಬ್ಬಳು ಬಟ್ಟೆ ತೊಗೋಬೇಕು ಅಂತ, ಇನ್ನೊಬ್ಳು ಆ ಕಡೆ ಮೈನ್ ರೋಡಿಗೆ ಹೋಗಿ ಬರಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ವಿ. ಹಸ್ಬೆಂಡು ಮತ್ತು ಮಗ ಕ್ರಿಕೆಟ್ ಇತ್ತು ನೋಡಿ, ಕ್ರಿಕೆಟ್ ನೋಡ್ಲಿಕ್ಕೆ ಹೋಗಿದ್ರು. ಅವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಒಂದು 10 ಗಂಟೆ 11:30 12 ಗಂಟೆ ಆ ಥರ ಆಗಿತ್ತು ಟೈಮು. ಅವ್ರು ಬರೋಷ್ಟರಲ್ಲಿ ಎಲ್ಲರೂ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು, ನಾನು ಆ್ಯಕ್ಚುಲಿ ಬಂದ ಕೂಡಲೇ ಅಡುಗೆ ಎಲ್ಲ ಮಾಡಾಗಿತ್ತು. ಸರಿ ಇನ್ನೇನು ಬೇರೆ ಮಾಡೋದು ಏನಿಲ್ವಲ್ಲ ಅಂದ್ಬಿಟ್ಟು ಹಸ್ಬೆಂಡ್ ಬರೋಷ್ಟರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಇದು ಬಂದು ಅದರ ನೆಕ್ಸ್ಟ್ ಡೇ ವಿಡಿಯೋ. ಶ್ವೇತಾ ಎಂತ ಸ್ವೀಟ್ ಹಾರ್ಟ್ ಶ್ವೇತಾ ಅಲ್ಲ. ಅಯ್ಯೋ ಶಾಲಿನಿ ಒಂದು ಕ್ಷಣ ಕನ್ಫ್ಯೂಸ್ ಆದ್ಲು. ಅವ್ರ ಗಂಡನಲ್ಲಿವರು ಇದು ಯಾರು ಮಾಡ್ತಾರೆ? ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಹಾಗೆಯೇ ಬಾಳೆ ತಿಂಡಿ ಇತ್ತು ಅಂದ್ಬಿಟ್ಟು ಹೆಸರುಬೇಳೆ ಮತ್ತು ಬಾಳೆ ತಿಂಡಿ ಹಾಕಿ ಅದರದ್ದು ಪಲ್ಯ, ಅಂದರೆ ಸಲಾಡ್ ಥರ ಮಾಡಿದ್ದು ಪಲ್ಯ ಅಲ್ಲ. ಹಾಗೆಯೇ ಬೋಂಡ ಸಾಂಬಾರು ಮಾಡಿದ್ನಲ್ಲ, ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೋಂಡನೂ ಕೂಡ ಮಾಡಿದ್ದಾಯಿತು. ಎಲ್ಲರೂ ಎದ್ದೇಳಷ್ಟರಲ್ಲಿ ಆಲ್ಮೋಸ್ಟ್ ತಿಂಡಿ ಎಲ್ಲ ಮಾಡಿ ಮುಗಿಸಿದ್ದೆ, ಪೂಜೆ ತಿಂಡಿ ಎಲ್ಲ. ಎಲ್ಲರೂ ಎದ್ದ ಮೇಲೆ ಕಾಫಿ ಕೊಟ್ಟು ಎಲ್ಲರೂ ಒಂದು ರೌಂಡು ತಿಂಡಿನೂ ಕೂಡ ಮುಗಿಸಿದ್ದಾಯಿತು. ಏನು ಸಾಂಬಾರಕ್ಕ ಇದು ಗ್ರೇವಿ ಸಾಂಬಾರು ಸ್ವಲ್ಪ ಉಪ್ಪು ಬೇಕು ಅಂತ. ಹೌದಾ, ಬೇಕಾ? ನಾನು ಕುದಿಸ್ದಾಗ ಕಡಿಮೆ ಆಯ್ತದೆ ಅಂತ ಅಂದ್ಬಿಟ್ಟು. ಇದು ಬಂದು 3 ದಿನದ್ದು ವಿಡಿಯೋ ಆಗಿತ್ತು. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಕೊನೆವರೆಗೂ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ನೋಡ್ತಿದ್ರಲ್ಲ, ಥ್ಯಾಂಕ್ ಯು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.